ಅಪ್ಪ ಯಾರು ಅನ್ನೋದನ್ನು ದಾಖಲೆ ಬೇಕು ಅಂತ ಅವ್ರು ಕೇಳಿದ್ದಾರೆ. DNA ಮೂಲಕ ಅವರು ನನ್ನ ಮಗನಿಗೆ ಹುಟ್ಟಿರೋದ ಮಗು ಅನ್ನೋಂಥ ಒಂದು ಪ್ರಶ್ನೆನ ಕೋರ್ಟಲ್ಲೂ ಕೂಡ ಅವ್ರು ತೆಗೆದಿದ್ರಲ್ಲ. ಒಂದು ಹೆಣ್ಣು ಇಂಥ ಒಂದು ಸಂದರ್ಭ ಬಂದಾಗ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ನನಗೆ ಮೊದಲು ಅರ್ಥ ಆಗಿದ್ದೇನೆಂದರೆ ಅವಳ ಮುಗ್ಧತೆ. ಅವಳಿಗೆ ವ್ಯಾವಹಾರಿಕವಾಗಿ ಅಥವಾ ಹೊರಗಿನ ಪ್ರಪಂಚ ಗೊತ್ತಿಲ್ಲ. ಅವಳಿಗೆ ಆ ಹುಡುಗನ ನಂಬಿದಾಳೆ ಅನ್ನೋದು ಅವಳ ಮಾತಿನಿಂದ ನನಗೆ ಅರ್ಥ ಆಗಿತ್ತು. ಕಳಿಸಿ ನಾನು ಅವಳ ಹತ್ರ ಮೊದಲನೇ ಕೇಳಿದ್ದು ಒಂದು, ನಿನ್ನ ಲೈಫ್ನಲ್ಲಿ ಏನಾದರೂ ಬೇರೆ ಥರ ಆಗಿದ್ದರೆ ಅಥವಾ ಯಾರಿಂದಾದ್ರೂ ಬೇರೆ ರೀತಿಯಲ್ಲಿ ನೀನು ಅದಕ್ಕೆ ಬಲಿಯಾಗಿದ್ದರೆ ನನಗೆ ಹೇಳು. ಇಲ್ಲ ಸರ್, ಆ ಮಗುವಿಗೆ ಅವನೇ ತಂದೆ, ನಾನು ಯಾರನ್ನೂ ಪ್ರೀತಿಸಲಿಲ್ಲ, ಅವನ್ನೇ ಪ್ರೀತಿಸಿದ್ದು. ಆಮೇಲೆ ಚಿಕ್ಕ ವಯಸ್ಸಿಂದ ಪ್ರೀತಿಸಿದ್ದೀವಿ. ನೀನು ನನ್ನ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ರೇ ಅನ್ನುವಂಥ ಬಲವಂತ ಮಾಡಿದ್ದಕ್ಕೋಸ್ಕರ, ಅವನು ಬಲವಂತ ಮಾಡಿದ್ದಕ್ಕೋಸ್ಕರ ನಾನು ನನ್ನ ದೇಹನ ಅವನ ಜೊತೆ ಹಂಚ್ಕೊಂಡೆ ವಿನ ಹೆಂಗೂ ಗಂಡ ಹೆಂಡತಿಯಾಗಿ ಇರೋಣ ಅಂತಲೂ ಹೇಳಿದೆ. ಅದಕ್ಕೆ ನಾನೇ ನಿನ್ನನ್ನು ಮದುವೆ ಆಗ್ತೀನಲ್ಲ ಮತ್ತಿನ್ನೇನು ಅಂತೇಳಿ ಬಲವಂತ ಮಾಡಿದ್ದಕ್ಕಾಯ್ತು ವಿನ ಇನ್ಯಾವುದ್ರಲ್ಲೂ ಇಲ್ಲ ನಿಂತೆ. ಬಟ್ ಆಕೆ ಹೇಳಿದ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದಾಳೆ. ಶ್ರೀಕೃಷ್ಣನೇ ಆ ಮಗುವಿನ ಅಪ್ಪ ಅನ್ನೋದನ್ನು DNA ಮೂಲಕ ಕೂಡ ಆಗಿದೆ. ಅವ್ರ ತಾಯಿ ತಂದೆ ಏನು ಕೇಳ್ಬೋದು, ಇನ್ನೇನು ಕೇಳ್ಬೋದು? ಆ ಮಗು ನನ್ನ ಮಗಂದಲ್ಲ ಅಂತಲೇ ತಾನೇ ಅವ್ರು ವಾದ ಮಾಡೋದು ಕೋರ್ಟಲ್ಲಿ. ಮತ್ತೇನು ಕೇಳ್ಬೋದು? ಏನು ಕೇಳೋಕ್ಕಾಗಲ್ಲ. ಎಸ್ ವೀಕ್ಷಕರೇ, ಒಂದು ರೀತಿಯ 3 ತಿಂಗಳ ಸುದೀರ್ಘ ಹೋರಾಟ ನಾನೀಗ ಆಲ್ರೆಡಿ ಪ್ರಸ್ತಾಪವನ್ನು ಮಾಡಿದೆ. ಹಿಂದೆ ನಾವು ರಾಮಾಯಣದಲ್ಲಿ ಸೀತೆ ಅಗ್ನಿಸ್ಪರ್ಶಕ್ಕೆ ಒಳಪಟ್ಟು ತಾನು ಪತಿವ್ರತೆ ಅನ್ನೋದನ್ನ ಸಾಬೀತು ಮಾಡಿಕೊಂಡಿದ್ದು. ಈಗ ಕಲಿಯುಗ, ಇಲ್ಲೂ ಕೂಡ ಪೂಜಾ ಅನ್ನುವಂಥ ಯುವತಿ ಏನಿದ್ದಾಳೆ DNA ಒಳಪಟ್ಟು ತಾನು ಪತಿವ್ರತೆ ಅನ್ನೋದನ್ನ ಸಾಬೀತು ಮಾಡಿದ್ಲು. ಇದಕ್ಕೆ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತಂಥವರು KP ನಂಜುಂಡಿಯವರು. ಈಗ ಸ್ವತಃ ಅವ್ರು ನನ್ನ ಜೊತೆ ಇದ್ದಾರೆ. ಸರ್ ಹೇಳಿ, ನಿಮ್ಮ ಮೊದಲ ರಿಯಾಕ್ಷನ್. ಒಂದು ದೊಡ್ಡ ಹೋರಾಟವನ್ನು ಮಾಡ್ಕೊಂಡು ಬಂದ್ರಿ, ಒಂದು ಬಡ ಕುಟುಂಬದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಗಟ್ಟಿಯಾಗಿ ನಿಂತ್ರಿ. ಕೊನೆಗೂ ಕೂಡ ಒಂದು ಗುಡ್ ನ್ಯೂಸನ್ನು ಇವತ್ತು ಕೊಡ್ತಾ ಇದ್ದೀರಿ. ನಿಮ್ಮ ಬಾಯಿಂದನೇ ಹೇಳಿ ಸರ್. ಇಲ್ಲ, ಇದು ನನ್ನ ಲೆಕ್ಕಾಚಾರದಲ್ಲಿ ಇದು ನ್ಯಾಯ ಅಲ್ಲ. ಯಾರು ಜನ್ಮ ಕೊಟ್ಟಿದ್ದಾರೆ ಆ ಅಪ್ಪ ಯಾರು ಅನ್ನೋದನ್ನು ದಾಖಲೆ ಬೇಕು ಅಂತ ಅವ್ರು ಕೇಳಿದ್ದಾರೆ. DNA ಮೂಲಕ ಅವರು ನನ್ನ ಮಗನಿಗೆ ಹುಟ್ಟಿರೋದ ಮಗು ಅನ್ನೋಂಥ ಒಂದು ಪ್ರಶ್ನೆನ ಕೋರ್ಟಲ್ಲೂ ಕೂಡ ಅವ್ರು ತೆಗೆದಿದ್ರಲ್ಲ. ಬಟ್ ನಮಗೆ ಗೊತ್ತಿತ್ತಲ್ಲ ನೋಡಿ, ಒಂದು ಹೆಣ್ಣು ಇಂಥ ಒಂದು ಸಂದರ್ಭ ಬಂದಾಗ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಯಾಕಂದರೆ ಏನಾದರೂ ಅದ್ರ ಹಿಂದೆ ಬೇರೆ ಬೇರೆ ರೀತಿ ಏನಾದರೂ ಇದ್ದಿದ್ದರೆ ಯಾವ ಹೆಣ್ಣು ಕೂಡ ಮುಂದೆ ಬರೋಲ್ಲ, ಯಾರೂ ಬರೋಲ್ಲ. ಆಮೇಲೆ ಯಾಕಪ್ಪ ಅಂತ ಅನಿಸ್ಬಿಟ್ಟಿರೋದು. ಆದರೆ ಇಲ್ಲಿ ಈ ಪೂಜಾ ಅವಳ ಮುಗ್ಧತೆ ನನಗೆ ಮೊದಲು ಅರ್ಥ ಆಗಿದ್ದೇನೆಂದರೆ ಅವಳ ಮುಗ್ಧತೆ. ಅವಳಿಗೆ ವ್ಯಾವಹಾರಿಕವಾಗಿ ಅಥವಾ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಅವಳಿಗೆ. ಆ ಹುಡುಗನ ನಂಬಿದಾಳೆ ಅನ್ನೋದು ಅವಳ ಮಾತಿನಿಂದ ನನಗೆ ಅರ್ಥ ಆಗಿತ್ತು. ನಾನು ಮೊದಲನೇ ಸಾರಿ ಬಂದಾಗ ಒಳಗಡೆ ಕರ್ಕೊಂಡೋಗಿ ಅವ್ರ ಅಮ್ಮನ್ನು ಕೂಡ ಹೊರಗಡೆ ಕಳಿಸಿ ನಾನು ಅವಳ ಹತ್ರ ಮೊದಲನೇ ಕೇಳಿದ್ದು ಒಂದೇ, ನೋಡಿ ನಿನ್ನ ಲೈಫ್ನಲ್ಲಿ ಏನಾದರೂ ಬೇರೆ ಥರ ಆಗಿದ್ದರೆ ಅಥವಾ ಯಾರಿಂದಾದ್ರೂ ಬೇರೆ ರೀತಿಯಲ್ಲಿ ನೀನು ಅದಕ್ಕೆ ಬಲಿಯಾಗಿದ್ದರೆ ನನಗೆ ಹೇಳು. ಯಾಕಂದರೆ ಇಡೀ ಸಮಾಜ ನಿನ್ನ ಹಿಂದೆ ನಿಂತಿದೆ. ಮತ್ತು ಭಾಳಷ್ಟು ಸಂಘ ಸಂಸ್ಥೆಯವರು, ಯಾಕಂದರೆ ಇಲ್ಲಿ ಹಿಂದುತ್ವವನ್ನು ಉಳಿಸ್ಕೊಂಡು ಬಂದಿರುವಂಥ ಒಂದು ನೆಲ, ಭಾಳಷ್ಟು ಅದರಿಂದ ಹೋರಾಟಗಾರರು ಯಾವ ಪಕ್ಷಾತೀತವಾಗಿ ನಿನಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ನಾನು ಬಂದಿದ್ದೀನಿ, ಇಲ್ಲೇನಾದರೂ ಇದ್ದರೆ ಇಲ್ಲೇ ಕರೆಕ್ಷನ್ ಮಾಡೋಣ. ಈ ಥರ ಲಕ್ಷಾಂತರ ಉದಾಹರಣೆಗಳಿದೆ. ಏನೇನೋ ಅನಾಹುತಗಳು ಕೆಲವಾರು ಜೀವನದಲ್ಲಿ ಆಗೋಗಿದೆ. ನಿಂದ್ರಲ್ಲೂ ಆಗಿದ್ರು ಹೇಳ್ಬಿಡು, ನಾನು ಸರಿ ಮಾಡ್ತೀನಿ, ಅದನ್ನೂ ಸರಿ ಮಾಡೋಣ, ಅದೇನು ದೊಡ್ಡದಲ್ವೇ ಅಲ್ಲ ಅಂತ ಹೇಳಿದಾಗ ಅವಳು ಒಂದು ಮಾತು ಹೇಳಿದ್ದು ನನಗೆ. ಇಲ್ಲ ಸರ್, ಆ ಮಗುವಿಗೆ ಅವನೇ ತಂದೆ, ನಾನು ಯಾರನ್ನೂ ಪ್ರೀತಿಸಲಿಲ್ಲ, ಅವನ್ನೇ ಪ್ರೀತಿಸಿದ್ದು. ಆಮೇಲೆ ಚಿಕ್ಕ ವಯಸ್ಸಿಂದ ಪ್ರೀತಿಸಿದ್ದೀವಿ. ಅವನು ನನ್ನನ್ನು ನೀನು ನನ್ನ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ರೇ ಅನ್ನುವಂಥ ಬಲವಂತ ಮಾಡಿದ್ದಕ್ಕೋಸ್ಕರ, ಅವನು ಬಲವಂತ ಮಾಡಿದ್ದಕ್ಕೋಸ್ಕರ ನಾನು ನನ್ನ ದೇಹನ ಅವನ ಜೊತೆ ಹಂಚ್ಕೊಂಡೆ ವಿನ ಇಲ್ಲಾಂದಿದ್ರೆ ಬೇರೆ ಥರ ಏನಾದರೂ ಇರೋದು. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ನು ನಂಬಿದ್ದೆ, ಅವನ ಬಲವಂತಕ್ಕೆ ನಾನು ಮಾಡಿದೆ. ಮದುವೆ ಆದಮೇಲೆ ಹೆಂಗೂ ಗಂಡ ಹೆಂಡತಿಯಾಗಿ ಇರೋಣ ಅಂತಲೂ ಹೇಳಿದೆ. ಅದಕ್ಕೆ ನಾನೇ ನಿನ್ನನ್ನು ಮದುವೆ ಆಗ್ತೀನಲ್ಲ ಮತ್ತಿನ್ನೇನು ಅಂತೇಳಿ ಬಲವಂತ ಮಾಡಿದ್ದಕ್ಕಾಯ್ತು ವಿನ ಇನ್ಯಾವುದ್ರಲ್ಲೂ ಇಲ್ಲ, ನೀವು ನನ್ನನ್ನು ನಂಬೋದು ಅಂತ ಹೇಳಿದೆ. ಆಮೇಲೆ ನಾವು ಹೆಣ್ಣು ನಂಬದೆ ಯಾರು ನಂಬೋದು ರೀ? ಯಾರು ನಂಬೋದು? ಈಗ ನಮ್ಮ ತಾಯಿ ಇವನೇ ನಿಮ್ಮ ಅಪ್ಪ ಅಂತ ಹೇಳಿದ್ರೆ ಜನ್ಮಾಂತರನೂ ಕೂಡ ಅವನ್ನ ನಂಬ್ತೀವಿ ನಾವು. ಮುಂದಿನ ಜನ್ಮದಲ್ಲೂ ಮುಂದೆ ನನ್ನ ಜನ್ರೇಷನ್, ನನ್ನ ಮಕ್ಕಳು, ಅವ್ರ ಮಕ್ಕಳೆಲ್ಲ ನಮ್ಮ ಅಮ್ಮನ ಮಾತೇ ನಂಬೋದು, ನಮ್ಮ ಅಪ್ಪ ಅವನು ಅಂತ.
ಹಂಗಿದ್ದಾಗ ನಾವು ಆ ಹುಡುಗಿ ಮಾತು ನಂಬ್ದಿರ, ಅದು ಒಂದು ಮಗು ಇಟ್ಕೊಂಡು ನನ್ನ ಹತ್ರ ಹೇಳ್ತಾಳೆ ಅಂದಾಗ ಅದರಲ್ಲಿ ಪ್ರಶ್ನೆನೇ ಬಂದಿಲ್ಲ ನನಗೆ. ಆಯ್ತು ಬಿಡು ಅಂತ ಹೇಳಿದೆ. ಆಮೇಲೆ ಅದ್ರ ಮೇಲೆ ನಂತರ ನಾನು ಬಂದಾಗ ನನಗೆ ಭಾಳ ಈ ನಮ್ಮೆಲ್ಲೂ ಕೆಲವರು ಇದ್ದಾರಲ್ಲ, ಖಂಡಿತ ಹಿತಶತ್ರುಗಳು ಅಂತ ಇರ್ತಾರೆ. ನಾನು ಅವಳಿಗೆ ಹೋದಾಗ ನೀವು ಹೆಂಗೆ ಹೋಗ್ತೀರಿ, ಇದು ಹಿಂಗಿತ್ತೆ, ಅವ್ರು ಹಂಗೆ ಹಿಂಗೆ ಅಂತ ಹೇಳೋರು. ನೋಡಿ, ಯಾವಾಗಲೂ ಕೂಡ ಒಂದು ಹೆಣ್ಣು ದೌರ್ಜನ್ಯಕ್ಕೊಳಪಟ್ಟಾಗ ನಾವು ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಮರೆತು ಬಿಟ್ಟರೆ ಆ ಥರ ಆರೋಪಗಳು ಬೇರೆ ಬೇರೆ ರೀತಿ ಮಾಡ್ತಾರೆ. ಅದೆಲ್ಲ ಹೇಳಿದ್ರು. ನಾನು ಅದನ್ನು ಒಪ್ಪಲಿಲ್ಲ. ನಾನು ಇಲ್ಲ ಏನಾಗುತ್ತೋ ಆಗಲಿ ನಾನು ಇಡ್ತೀನಿ ಅಂತ ನಾನು ಆಕೆಗೆ ನಿಂತೆ. ಬಟ್ ಆಕೆ ಹೇಳಿದ ಮಾತನ್ನು ಇವತ್ತು ಉಳಿಸ್ಕೊಂಡಿದ್ದಾಳೆ. ಆ ಮಗುವಿಗೆ ಅವರಪ್ಪನೇ, ಅವನೇ ಶ್ರೀಕೃಷ್ಣನೇ ಆ ಮಗುವಿನ ಅಪ್ಪ ಅನ್ನೋದನ್ನು DNA ಮೂಲಕ ಕೂಡ ಆಗಿದೆ. ಅದು ಮತ್ತಿನ್ನೇನು ಕೇಳ್ಬೋದು ಅವ್ರ ತಾಯಿ ತಂದೆ ಏನು ಕೇಳ್ಬೋದು, ಇನ್ನೇನು ಕೇಳ್ಬೋದು? ಆ ಮಗು ನನ್ನ ಮಗಂದಲ್ಲ ಅಂತಲೇ ತಾನೇ ಅವ್ರು ವಾದ ಮಾಡಿರೋದು ಕೋರ್ಟಲ್ಲಿ. ಮತ್ತೇನು ಕೇಳ್ಬೋದು? ಏನು ಕೇಳೋಕ್ಕಾಗಲ್ಲ. ನಾನು ಹೇಳ್ತೀನಿ, ಇವತ್ತಿಗೂ ಕೂಡ ನಾನು ಮನವಿ ಮಾಡ್ತೇನೆ ನಿಮ್ಮ ಮುಖಾಂತರ, ಒಳ್ಳೆ ಮಗು, ಒಳ್ಳೆ ಹುಡುಗಿ, ಒಳ್ಳೆ ಅವ್ರ ಮಗ, 3 ಜನ ಮುತ್ತಿನಂಥ ಸಂಸಾರ ಆಗ್ತದೆ. ಇದರಲ್ಲಿ ಹಠ ಮಾಡ್ದಿರ ಒಂದು ಮಾನವೀಯತೆ ದೃಷ್ಟಿನೂ ಬೇಕಾಗಿಲ್ಲ. ನಿಮ್ಮ ಕರ್ತವ್ಯ ಅದು, ಅವ್ರ ಕರ್ತವ್ಯ, ತಂದೆ ತಾಯಿಗಳ ಕರ್ತವ್ಯ ಅಲ್ರಿ. ಆ ಮಗು ಯಾರು ವಾರಸುದಾರ? ವಿಶ್ವಕರ್ಮ ಸಮಾಜದ ವಾರಸುದಾರ ಅಲ್ಲ ಅವನು, ಆ ಸಮಾಜದ ವಾರಸುದಾರ ಅವನು, ಅವ್ರ ಮನೆಗೆ ವಾರಸುದಾರ ಅವನು. ಅವ್ರ ಅಪ್ಪ ಯಾರು ಜಗನ್ನಿವಾಸಿದಾರಲ್ಲ, ಅವರ ಮೊಮ್ಮಗ ಅವನು. ನಾಳೆ ಯಾವ ಕಮ್ಯುನಿಟಿ ಅಂದರೆ ಅವ್ರ ಕಮ್ಯುನಿಟಿನೇ ಬರೋದು, ತಂದೆ ಕಮ್ಯುನಿಟಿನೇ ಬರೋದು. ಮತ್ತು ಅವನು ಆ ಕುಟುಂಬಕ್ಕೆ ಅವನು ಯಜಮಾನ ಆಗ್ತಾನೆ ಮುಂದೆ ಒಂದಲ್ಲ ಒಂದಿನ. ಏನೇ ಮನಸ್ತಾಪಗಳಿರಲಿ, ಈಗ ನಾಳೆ ಬೆಳೆದಾಗಿಳಿದು ಅದೆಲ್ಲ ಆಗುತ್ತೆ, ಅದೆಲ್ಲ ಕಾಲ ಹೇಳುತ್ತೆ. ಅದಕ್ಕೆ ಇದೆಲ್ಲ ಆಲೋಚನೆ ಮಾಡಿ, ಆಮೇಲೆ ಇಡೀ ಸಮಾಜದವ್ರು ನೋಡ್ತಾ ಇದೆ, ಎಲ್ಲ ಜನ ನೋಡ್ತಾ ಇದ್ದಾರೆ, ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಸೀತಾ ಗೀತಾ ಅಂತ ನಾನು ಹೇಳೋಲ್ಲ. ಯಾಕಂದರೆ ಯಾವ ಹೆಣ್ಣು ಮಗುನೂ ಕೂಡ ಈ ರೀತಿ ತಪ್ಪು ಮಾಡಬಾರ್ದು, ತಂದೆ ತಾಯಿಗಳು ತಲೆ ತಗ್ಸೋ ರೀತಿ ಮಾಡಬಾರ್ದು. ಏನೋ ಇದರಲ್ಲಿ ಗೆದ್ದು ಬಿಟ್ಟಳು, ಅವಳು ಬಲಿಪಶು ಆಗಿದ್ದಾಳೆ ಎಂದು ಎಲ್ಲ ಕೇಸಲ್ಲೂ ಹಿಂಗೆ ಆಗುತ್ತೆ ಅನ್ನಬಾರ್ದು. ಆದರೂ ಅನ್ಯಾಯಕ್ಕೊಳಪಟ್ಟಿದ್ಲು. ಈಗ ಆಯಿತು, ಸರಿ ಹೋಯ್ತು. ಎಂತೆಂಥ ಜೀವನದಲ್ಲಿ ಎಂತೆಂಥದ್ದು ನೋಡಿದ್ದೀವಿ ರೀ. ಒಂದೇ ದಿನ ಮದುವೆ, ಹೆಂಗೆ ಅದು ಮದುವೆ ಮಂಟಪದಲ್ಲಿ ತಾಳಿ ಕಟ್ಟಿದ ನಂತರ ಆ ಕ್ಷಣದಲ್ಲಿ ಸತ್ತೋಗಿರುವಂಥ ಸಾವಿರಾರು ಉದಾಹರಣೆ ಇದೆ. ಮದುವೆ ಮಾಡ್ಕೊಂಡು ಇನ್ನೇನು ಮಾವನ ಮನೆಗೆ ಹೋಗುವಂಥ ಹಂತದಲ್ಲಿ ಸತ್ತೋಗಿರೋರಿದ್ದಾರೆ. ಎಂತೆಂಥ ಅನಾಹುತ ಆಗಲಿಲ್ಲ. ಎಂತೆಂತಿದೆ. ಇದೆಲ್ಲನೂ ಹೋದರೆ ಇದಕ್ಕೊಂದು ಒಳ್ಳೆ ಮುದ್ದಾದ ಮಗು, ಒಳ್ಳೆ ಫ್ಯಾಮಿಲಿ, ಬಡವರು ಇರ್ಬೋದು. ಅವರು ಪೂಜಾ ಅವರು ತಂದೆ ತಾಯಿ ಬಡವರು ಇರ್ಬೋದು. ಆದರೆ ಈಗೇನು ಹೇಳ್ತೀರಾ? ಬಡತನಕ್ಕೆ ಹೋಲಿಸ್ಕೊಂಡು ನೀವು ಆರೋಪಗಳನ್ನ ಯಾರೆಲ್ಲ ಮಾಡಿದ್ರು ಈಗೇನಂತೀರಾ? ಬಡವರು ಯಾರೂ ಸುಳ್ಳಾಗೋದಿಲ್ಲ. ನಿಜ ಹೇಳ್ಬೇಕಾದ್ರೆ ಬಡವರೇ ಸತ್ಯವಂತರು, ಕರೆಕ್ಟಾಗಿ ಹೇಳೋರು ಅಂದರೆ ಬಡವರೇನೆ. ಅದಕ್ಕೆ ನಾನು ಅವ್ರು ನಂಬಿದ್ದು ಆಗಿದೆ. ಈಗ ಮನವಿ ಮಾಡ್ತಾಯಿದ್ದೀನಿ. ನಮಗೆ ನೋಡಿ, ಹೋರಾಟ ಕಾನೂನು ಗೀನೂನು ಅಂದರೆ ಅವ್ರಿಗೆ ಕಷ್ಟ. ಅಷ್ಟು ಒಳ್ಳೆ ಮಗನ ಯಾಕೆ ಜೈಲಲ್ಲಿ ಇಡಬೇಕು? ಅವರು ಕರ್ಕೊಂಬಂದು ಕಣ್ಮುಂದೆ ಬೆಳೀಲಿ, ಫ್ರೀ ಮಾಡಿದ್ರೆ ಆಯಿತು. ಹಠ ಮಾಡೋದು ಬೇಡ. ಅವ್ರ ತಾಯಿ ತಂದೆಗೆ ನಾನು ಹೇಳೋದು. ಅವ್ರ ತಾಯಿ ಮೇಷ್ಟ್ರು ಅಂತ ನನಗೆ ಗೊತ್ತಿಲ್ಲ. ಇವರು ದೇವಸ್ಥಾನದಲ್ಲಿ ಅದು ಇದೇನೋ ಮಾಡ್ತಾರಂತೆ. ಒಳ್ಳೆಯದು. ಹುಡುಗನೂ ಓದಿದ್ದಾನೆ, ಹುಡುಗಿ ಓದಿದ್ದಾಳೆ, ಇಬ್ಬರು ವಿದ್ಯಾವಂತರು. ಚೆನ್ನಾಗಿರುವಂಥ ಆಲೋಚನೆ ಮಾಡಬೇಕು, ಪಾಸಿಟಿವ್ ಥಿಂಕಿಂಗ್. ಎಲ್ಲ ನೆಗೆಟಿವ್ ಮಾಡ್ಕೊಂಡು ಹೋದರೆ ಜೀವನನೇ ವೇಸ್ಟೇ ಅಂತ ನನ್ನ ದೃಷ್ಟಿ. ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಒಂದಷ್ಟು ಅದೇ ನೀವೇ ಹೇಳಿದ್ರಿ. ಮೊದಲಿಗೆ ಅವರ ಒಂದು ಪ್ರಶ್ನೆ ಇದ್ದಿದ್ದಂಥದ್ದು, ಈ ಮಗು ಅದು DNA ಟೆಸ್ಟ್ ಆಗಬೇಕು ಅನ್ನುವಂಥದ್ದು, ಶ್ರೀಕೃಷ್ಣನೇ ಅಪ್ಪನ ಹೌದಾ ಅಲ್ಲ ಅನ್ನೋಂಥದ್ದು ಗೊತ್ತಾಗಬೇಕು ಅನ್ನೋಂಥದ್ದು. ಈಗ ರಿವೀಲ್ ಆಗಿದೆ, ಶ್ರೀಕೃಷ್ಣನೇ ಈ ಮಗುವಿನ ಅಪ್ಪ ಅನ್ನೋದು ಗೊತ್ತಾಗಿದೆ. ಮೋಸ್ಟ್ಲಿ ಇನ್ಮೇಲೆ ಅವರು ಯಾವುದೇ ರೀತಿ ಹಠ ಮಾಡಲ್ಲ ಅಂತ ಅನಿಸುತ್ತೆ. ಹಠ ಮಾಡಿದೆ ಏನು ಸಾಧನೆ ಮಾಡ್ತಾರೆ? ಆ ಮಗು ನೋಡಿದ ದಿವಸನೇ ಹೇಳಿದೆ, ಆ ಮಗು ಅವನೇ ಅಪ್ಪ ರೀ ಅಂತ. ನಾವು 8 ಜನ ನೋಡಿರಲ್ಲ. ಮಗು ನೋಡೋವಾಗಲೇ ಎತ್ಕೊಂಡಾಗ ಹೇಳಿದೆ, ಆ ಹುಡುಗನೇ ಇವರಪ್ಪ ಅಂತ ಹೇಳಿದೆ. ಹಠ ಮಾಡೋದ್ರಿಂದ ಅವ್ರು ಗೆಲ್ಲೋದೇ ಇಲ್ಲ, ಸೋತೋಯ್ತಾರೆ. ಆಮೇಲೆ ನಾವೆಲ್ಲ ಇಷ್ಟೊಂದು ತಾಳ್ಮೆಯಿಂದ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸಮಾಜ ಆರ್ಥಿಕವಾಗೋ ಅಥವಾ ಸಾಮಾಜಿಕವಾಗೋ ದುರ್ಬಲರಾಗಿರ್ಬೋದು. ಹೋರಾಟದಲ್ಲಿ ನಾವು ದುರ್ಬಲರಲ್ಲ. ನಾವು ಈ ಥರ 1000 ಕೇಸ್ ಬಂದ್ರೂ ನಾವು ಹೋರಾಟ ಮಾಡಿ ಗೆಲ್ಲೋದು ನಮಗೆ ಗೊತ್ತಿದೆ. ಅದೆಲ್ಲ ಬೇಡ ಅಂತ, ಅದೆಲ್ಲ ಬೇಡ. ಅದು ಹೋರಾಟ. ಸರ್ಕಾರದಿಂದ ಏನಾದರೂ ಸವಲತ್ತು ಬೇಕಾ? ಹೋರಾಟ ಮಾಡೋಣ. ಇದು ಸಂಸಾರ, ಇದು ಸರ್ಕಾರ ಅಲ್ಲ, ಸಂಸಾರ ಇದು ಅಷ್ಟೇ.
ಇದಕ್ಕೂ ಮೊದಲು ಒಂದಷ್ಟು ಜನರುಗಳನ್ನ ನೀವು ಭೇಟಿಯನ್ನು ಆಡಿದ್ರಿ, ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಎಲ್ಲ. ಸೊ ಈ ನಂತರ ಏನಾದರೂ ಮಾತಾಡ್ತೀರಾ? ಅದು ಇಲ್ಲಿ MLA ಆಗಿರುವಂಥ ಅಶೋಕ್ ಕುಮಾರ್ ಅವ್ರನ್ನು ಕೂಡ ಯಾರನ್ನಾದರೂ ಮಾತುಕತೆ ಮಾಡ್ತೀರಾ? ಇಲ್ಲ, ಈಗ ಎಲ್ಲರನ್ನೂ ಮಾತಾಡ್ತೇವೆ. DNA ಬರಬೇಕಾಗಿತ್ತಲ್ವ, ಈಗ ಬಂದಿದೆ. ಇದು ಇವತ್ತೆಲ್ಲ ಹೇಳ್ಬಿಟ್ಟ ಮೇಲೆ ನಂತರ ನಾನು ಮತ್ತೆ ಅವ್ರ ಜೊತೆಲೆಲ್ಲ ಮಾತಾಡಿದ್ದಕ್ಕೊಂದು ಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಅಂತ್ಯ ಕಾಣಿಸೋಣ. ಥ್ಯಾಂಕ್ ಯು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.